ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಸಾರಿ ಒಳ್ಳೆ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ಬೇಕು ಎಂತ ಅಂತ ಉಂಟಂತ 2 ದಿವಸದಿಂದ ಇದು ಚೇಂಜ್ ಆಗ್ಬೋದಾ? ಮುಖವಾಡ ಬೇಗ ಬದಲಾಗುತ್ತೆ, ಅಶ್ವಿನಿಗೆ ರಕ್ಷಿತಾ ಭರ್ಜರಿ ಕೌಂಟರ್. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜೋರಾಗಿದೆ. ಸದ್ಯ ಈಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೆಯುತ್ತಿದೆ. ಟಾಸ್ಕ್ ನಲ್ಲಿ ಗೆಲ್ಲುವವರು ಫಿನಾಲೆ ಓಟಕ್ಕೆ ಆಯ್ಕೆಯಾಗ್ತಾರೆ. ಧ್ರುವಂತ್ ಮತ್ತು ಗಿಲ್ಲಿ ನಟ ನಡುವೆ ಪೈಪೋಟಿ ಬೆಳೆಯಿತು. ಮೊದಲ ಹಂತದಲ್ಲೇ ಧ್ರುವಂತ್ ಅವರು ಗಿಲ್ಲಿಯನ್ನ ಸೋಲಿಸಿದ್ರು. ಗಿಲ್ಲಿ ಸದ್ಯ ಅವರು ಟಿಕೆಟ್ ಟು ಟಾಪ್ 6 ಆಟದಿಂದ ಹೊರಗೆ ಉಳಿಯುವಂತಾಗಿದೆ. ಇದೀಗ ಹೊಸ ಪ್ರೋಮೋ ಔಟ್ ಆಗಿದೆ. ರಕ್ಷಿತಾ ಸಾಕಾದಾಗಿ ಅಶ್ವಿನಿಗೆ ಕೌಂಟರ್ ಕೊಟ್ಟಿದ್ದಾರೆ. ಗಿಲ್ಲಿ ಧ್ರುವಂತ್ ಟಾಸ್ಕ್ ಬಳಿಕ 2 ತಂಡಗಳನ್ನ ರಚಿಸಿ ಆಡಿ ಎಂದು ಬಿಗ್ ಬಾಸ್ ಆದೇಶಿಸಿದ್ರು. ಅದರಂತೆ ರಾಶಿಕಾ, ರಕ್ಷಿತಾ, ರಘು ಒಂದು ಟೀಮ್ ಆದ್ರೆ ಅಶ್ವಿನಿ, ಧ್ರುವಂತ್, ಕಾವ್ಯ ಮತ್ತೊಂದು ಟೀಮ್ ನಲ್ಲಿ ಆಡಿದ್ರು. ಬಳಿಕ ಧ್ರುವಂತ್ ಟೀಮ್ ವಿನ್ ಆಯ್ತು. ಈಗ ಮತ್ತೊಂದು ಟಾಸ್ಕ್ ಬಿಗ್ ಬಾಸ್ ನೀಡಿದ್ದಾರೆ. ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಸಾರಿ ಒಳ್ಳೆ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ಬೇಕು ಎಂತ ಅಂತ ಉಂಟಂತ 2 ದಿವಸದಿಂದ ಇದು ಚೇಂಜ್ ಆಗ್ಬೋದಾ? ಏಕಾಗ್ರತೆ ಕೆಡಿಸಿ ಇಬ್ಬರು ಸದಸ್ಯರು ಹಿಡಿದಿರುವ ಕಂಬವನ್ನ ಬಿಡುವಂತೆ ಮಾಡಬೇಕು. ರಾಶಿಕಾ ಆಟವನ್ನ ಏಕಾಗ್ರತೆಯನ್ನ ಹಾಳು ಮಾಡಲು ಅಶ್ವಿನಿ ಹರಸಾಹಸ ಪಟ್ರು. ಗಿಲ್ಲಿ ಕೂಡ ಅಶ್ವಿನಿಗೆ ಕೌಂಟರ್ ಕೊಡ್ತಾ ಇದ್ರು. ಆಡುವ ಭರದಲ್ಲಿ ಯಾವುದೇ ವ್ಯಕ್ತಿತ್ವವನ್ನ ಕೆಳಗೆ ಇಡಬಾರದು ಎಂದು ಗಿಲ್ಲಿಗೆ ಟಾಂಗ್ ಕೊಟ್ಟಿದ್ದಾರೆ ಅಶ್ವಿನಿ. ರಕ್ಷಿತಾ ಕೂಡ ಅಶ್ವಿನಿಗೆ ಕೌಂಟರ್ ಕೊಟ್ಟಿದ್ದಾರೆ. ಫಸ್ಟ್ ವೀಕ್ ಇಂದ ಜನ ತೊಂದರೆ ಕೊಡ್ತಾನೆ ಇದ್ದಾರೆ, ಮುಖವಾಡ ಬೇಗ ಬದಲಾಗುತ್ತದೆ ಎಂದು ಕೌಂಟರ್ ಕೊಟ್ಟಿದ್ದಾರೆ. ರಕ್ಷಿತಾ ಕೌಂಟರ್ ಹೇಗಿತ್ತು ಗೊತ್ತಾ? ನೆಟ್ಟಿಗರು ಕಾಮೆಂಟ್ ನಲ್ಲಿ ರಕ್ಷಿತಾ ಈಗ ಅಶ್ವಿನಿ ಅವರನ್ನ ಗುರಿಯಾಗಿಸಿಕೊಂಡು ಅವರನ್ನ ಕೆಳಗಿಳಿಸಲು ಶ್ರಮಿಸುತ್ತಿದ್ದಾಳೆ. ಏಕೆಂದ್ರೆ ಅವಳು ರಘು ವಿರುದ್ಧ ಟಾಸ್ಕ್ ಆಡ್ತಿದ್ದಾಳೆ ಮತ್ತು ಅದನ್ನ ಗೆಲ್ತಿದ್ದಾಳೆ. ಪರವಾಗಿಲ್ಲ, ಅಶ್ವಿನಿ ಹೆಚ್ಚು ತಾಳ್ಮೆ ತೋರಿಸಿ ಗಮನ ಹರಿಸಿದ್ರೆ ಉನ್ನತ ಮತ್ತು ಉತ್ತಮ ಸ್ಥಾನವಿರುತ್ತದೆ ಎಂದು ಕಾಮೆಂಟ್ ಮಾಡಿದ್ದಾರೆ. ಇಂದಿನ ಟಾಸ್ಕ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ವೀಕ್ಷಕರಿಗೆ ಇರುವಂತಹ ಕುತೂಹಲ. ಇನ್ನು ಸದ್ಯ ಫಿನಾಲೆ ಓಟದಲ್ಲಿ ಧನುಷ್, ಧ್ರುವಂತ್ ಆಯ್ಕೆಯಾಗಿದ್ದಾರೆ. ಗಿಲ್ಲಿ ಅವರಿಗೆ ಇದರಿಂದ ತೀವ್ರ ಹಿನ್ನಡೆಯಾಗಿದೆ. ಹಾಗಾಗಿ ಕಾವ್ಯ, ರಘು, ರಾಶಿಕಾ, ರಕ್ಷಿತಾ, ಧನುಷ್ ಅವರಿಗೆ ಶಾಕ್ ಆಗಿದೆ. ಅಲ್ಲದೆ ಗಿಲ್ಲಿಯನ್ನ ಬೆಂಬಲಿಸುವ ಪ್ರೇಕ್ಷಕರಿಗೂ ಕೂಡ ಬೇಸರವಾಗಿದೆ. ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಸಾರಿ ಒಳ್ಳೆ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ಬೇಕು ಎಂತ ಅಂತ ಉಂಟಂತ 2 ದಿವಸದಿಂದ ಇದು ಚೇಂಜ್ ಆಗ್ಬೋದಾ?